ಅಂಗವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವ ನಮ್ಮ ಶ್ರೀಮತಿ ಗೌರಮ್ಮ ಬಲೋಗಿ ಧಾರವಾಡ ಮಹಿಳಾ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರು ಇವರ ಸಹಯೋಗದಲ್ಲಿ ಮಾಡುತ್ತಿರುವ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಆಗಮಿಸಿದಂತಹ ಶ್ರೀ ವಿನಯ್ ಕುಲಕರ್ಣಿ ಧಾರವಾಡ ಗ್ರಾಮೀಣ ಶಾಸಕರು, ನೀರು ಸರಬರಾಜು ಹಾಗೂ ಒಳಚರಂಡಿ ನಿಗಮ ಮಂಡಳಿ ಅಧ್ಯಕ್ಷರು ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಹಾಗೂ ಇನ್ನು ಅನೇಕ ಗಣ್ಯಮಾನ್ಯರು ವೇದಿಕೆಗೆ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಆಗಮಿಸಿದಂತ ವೇದಿಕೆ ಮೇಲೆ ಆಸೀನರಾಗಿರುವಂತ ಎಲ್ಲ ಗಣ್ಯಮಾನ್ಯರೇ ಹಾಗೂ ನಮ್ಮ ಧಾರವಾಡ ಗ್ರಾಮೀಣ 71 ಶಾಸಕರಾದಂತಹ ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದಂತಹ ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರೇ ಹಾಗೂ ಧಾರವಾಡ ಗ್ರಾಮೀಣ ಬ್ಲಾಕ್ ಅಧ್ಯಕ್ಷರಾದಂತಹ ಈಶ್ವರಣ್ಣ ಶಿವಳ್ಳಿ ಅವರೇ ಹಾಗೂ ಲಿಂಗಪ್ಪಣ್ಣ ಮರ್ಬೋದವರೇ ಹಾಗೂ ಕಲ್ಮೇಶಣ್ಣ ಮಲ್ಲಿಗಾಡ್ ಅವರೇ ಹಾಗೂ ಉಳೋಪ್ನ ಅಣ್ಣನವರೇ ಹಾಗೂ ಉಳಿದಂತೆ ಎಲ್ಲ ಗಣ್ಯಮಾನ್ಯರಿಗೂ ನಾನು ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೂ ಉಳಿದಂತ ನನ್ನ ಎಲ್ಲ ಧಾರವಾಡ ಗ್ರಾಮೀಣ ಭಾಗದ 9 ವಾರ್ಡಿನಿಂದ ಆಗಮಿಸಿದಂತ ನನ್ನೆಲ್ಲ ಅಕ್ಕ ತಂಗಿಯರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಾನು ಈಗ 1-2 ದಿನದಿಂದ ಹೀಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಮಾಡ್ತೀನಿ ಅಂತ ಕೇಳ್ಕೊಂಡಾಗ ಅತ್ಯಂತ ಸಂತೋಷದಿಂದ ಆಯಿತು, ಕಾರ್ಯಕ್ರಮವನ್ನು ಮಾಡ್ರಿ ಅಂತ ಹೇಳಿದಂತ ನಮ್ಮ ಮಾರ್ಗದರ್ಶಕರು ಹಾಗೂ ನಮ್ಮ ಶಾಸಕರಾದಂಥ ವಿನಯಣ್ಣ ಕುಲಕರ್ಣಿ ಅವರಿಗೆ ನಾನು ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಹಾಗೂ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಒಂದು ಫೋನ್ ಮಾಡಿ ಹೇಳಿದ ತಕ್ಷಣ ತಾವೆಲ್ಲರೂ ಒಪ್ಕೊಂಡ್ರು ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ತಮಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹಾಗೂ ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಅಂದರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಮಾತನಾಡಲಿಕ್ಕೆ ಆಗಮಿಸಿದಂತಹ ಪ್ರೀತಿ ಹಿರೇಮಠ್ ಪ್ರೊಫೆಸರ್ ಅವರು SDM ಕಾಲೇಜಿನ ಅವರು ಈಗ ಮಹಿಳೆಯರ ಬಗ್ಗೆ 1-2 ಮಾತುಗಳನ್ನ ಹೇಳಬೇಕು ಅಂತ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ದಿನಾಚರಣೆಯನ್ನ ಯಾಕಂದ್ರೆ ಅಧಿವೇಶನದಿಂದ ನಾವು ಊರಿಗೆ ಬರೋಕ್ಕಾಗಿರಲಿಲ್ಲ. ಇವತ್ತು ನಮ್ಮೆಲ್ಲ ಸಹೋದರರು ಸೇರಿ ಇವತ್ತು ಅಂತಾರಾಷ್ಟ್ರೀಯ ಕಾರ್ಯಕ್ರಮವನ್ನು ಅವ್ರ ಓಣಿಯಿಂದ ಸಣ್ಣ ಕಾರ್ಯಕ್ರಮ ಆದರೂ ಕೂಡ ಭಾಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡಿದರೆ ಇದರ ಭಾಳ ಖುಷಿಯಿಂದ ನಾನು ಪಾಲ್ಗೊಂಡಿದ್ದೆ. ಎಲ್ಲ ಮಹಿಳೆಯರಿಗೆ ಕೂಡ ನಿಜವಾಗಿಯೂ ಅವರು ಸಾಕಷ್ಟು ವಿಚಾರಗಳನ್ನೆಲ್ಲರೂ ವ್ಯಕ್ತಪಡಿಸಿದರು. ಇವತ್ತು ಸಾಕಷ್ಟು ವಿಚಾರಗಳನ್ನು ಹಂಚಿಕೊಟ್ರು ಅವ್ರ ಜೊತೆ. ಇದಕ್ಕಷ್ಟು ಸಂತೋಷ ಅನ್ನಿಸ್ತಾನು ಕೂಡ ಎಲ್ಲ ಮಹಿಳೆಯರಿಗೂ ಕೂಡ ನಾನು ಶುಭಾಶಯ 100%. ಯಾಕಂದ್ರೆ ಇವತ್ತು ನಾವು ನೋಡಿ ಫಸ್ಟ್ ಇವತ್ತು ಏನಾರ ಮಹಿಳೆಯರಿಗೆ ಇವತ್ತು ಯಾವುದೋ ಸ್ಥಾನಮಾನ ಒಂದು ಹುದ್ದೆಗಳನ್ನು ಪ್ರಾರಂಭ ಮಾಡಿದ್ದ ಕಾಂಗ್ರೆಸ್ ಪಕ್ಷ. ಜೊತೆಗೆ ಏನು ಇವತ್ತು ಮಹಿಳಾ ಸ್ವಸಹಾಯ ಗುಂಪುಗಳನ್ನು ಜೊತೆಗೆ ಶಕ್ತಿಯುತವಾಗಿ ಅವ್ರನ್ನ ಬೆಳೆಸಿದಂಥದ್ದು ಕೂಡ ಕಾಂಗ್ರೆಸ್ ಪಕ್ಷ. ಫಸ್ಟ್ ಪ್ರಥಮವಾಗಿ SM ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದಂಥ ಟೈಮ್ನಲ್ಲಿ ಮಹಿಳಾ ಸ್ವಸಹಾಯ ಗುಂಪುಗಳನ್ನು ಪ್ರಾರಂಭ ಮಾಡಿದ್ದು ಕೂಡ ನಾವೇ. ಆಮೇಲೆ ಇವತ್ತು ಬೇಲೂರಲ್ಲಿ ಸೋನಿಯಾ ಗಾಂಧಿ ಅವರು ಏನು 3-5 ಸಿಸ್ಟಮ್ ಅಂತೇಳಿ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್ಗಳು ಪ್ರಾರಂಭ ಆದವು. ಅದ್ರ ಜೊತೆಗೇ ಅದರಲ್ಲಿ ರಿಸರ್ವೇಷನ್ ಕೂಡ ಅವತ್ತು ಫಿಕ್ಸ್ ಮಾಡಿದಂಥದ್ದು ಕೂಡ ನಮ್ಮ ಪಕ್ಷದ ಕೊಡುಗೆ. ಇವತ್ತು ಇಷ್ಟು ಮಂದಿ ಮಹಿಳೆಯರಿಗೆ ಅಧಿಕಾರ ಸಮಾನತೆಯನ್ನು ತರುವಂಥದ್ದಲ್ಲಿ ನಮ್ಮ ಕಾಂಗ್ರೆಸ್ ಅದಕ್ಕೆ ಕೊಡುಗೆ ಭಾಳ ದೊಡ್ಡ ಕೊಡುಗೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಅವರು ಶಕ್ತಿಯುತವಾಗಿರಬೇಕನ್ನುವಂಥದ್ದು ಕೂಡ ನಮ್ಮ ಮಾನ್ಯ ನಾವೆಲ್ಲ ಮಹಿಳೆಯರು ಕೂಡ ಬಸ್ಸನ್ನು ಕೂಡ ಉಚಿತವಾಗಿ ಮಾಡಿಕೊಟ್ಟಂಥದ್ದಾಗಲಿ, ಜೊತೆಗೆ ಅವ್ರಿಗೆಲ್ಲರಿಗೂ 2,000 ರೂಪಾಯಿ ನಾವು ಸಹಾಯಧನ ಕೊಡುವಂಥದ್ದಾಗಲಿ, ಅವ್ರ ಬೆಳವಣಿಗೆಗೆ ಕೊಡೋದು ನಾವು. ಅವ್ರು ಬೆಳವಲಿ, ಅವರು ಸದೃಢವಾಗಿರಲಿ, ಅವರು ಕೂಡ ಇನ್ನೊಬ್ಬರಿಗೆ ಯಾರಿಗೂ ತಲೆ ಭಾಗದಂಗೆ ಇರಲಿ ಅನ್ನುವಂಥದ್ದನ್ನೇ ಅವ್ರನ್ನ ಬೆಳೆಸ್ತಾ ಇರೋದು ನಮ್ಮ ಕಾಂಗ್ರೆಸ್ 100% ಬಂದೈತಿ. ಯಾಕಂದ್ರೆ ಇವತ್ತು ನೋಡಿರಿ ಬಸ್ ಫ್ರೀ ಆದ ನಂತರ ಊರಿಂದ ಸಾಕಷ್ಟು ಹೊರಗಡೆ ಹೋಗಿ ಕೂಡ ಎಲ್ಲ ಕಡೆ ಹೋಗಿ ಕೆಲಸ ಮಾಡಕತ್ರಿ. ಈಗ ಒಳ್ಳೊಳ್ಳೆ ಉದ್ಯೋಗ ಅವಕಾಶಗಳು ಸಿಗಕತ್ತು. ಆಮೇಲೆ ಎಕ್ಸ್ಪೋಜರ್ ಸಿಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಹಳ್ಳಿ ನಮ್ಮೂರು ನಮ್ಮ ವಾತಾವರಣದಾಗ ಇದ್ರೆ ಎಕ್ಸ್ಪೋಜರ್ ಇದ್ದಿದ್ದ. ಇವತ್ತು ಅವ್ರು ಹೊರಗೆ ಹೋದ ನಂತರ ಹೊರಗೆ ಜಗತ್ತು ಅನ್ನೋದು ಗುರುತಾಗೈತಿ. ಇವತ್ತು ಎಷ್ಟೋ ಮಂದಿ ಯಾವುದೋ ಒಂದು ಟೆಂಪಲ್ ಕೂಡ ನೋಡಿರಲಿಲ್ಲ. ಎಷ್ಟೋ ಮಂದಿ ಇಲ್ಲೇ ಇದಕ್ಕೊಂದು ಧರ್ಮಸ್ಥಳ ಕೂಡ ಹೋಗೋದಂಥವ್ರು ಸಾಕಷ್ಟು ಜನ ಇದ್ರು. ಬಟ್ ಇವತ್ತು ಎಲ್ಲ ದೇವಸ್ಥಾನಗಳಾಗಲಿ ಎಲ್ಲೆಲ್ಲ ನಮ್ಮ ಪ್ರವಾಸಿ ಕೇಂದ್ರಗಳದವು
ಎಲ್ಲ ಕಡೆ ಕೂಡ ಇವತ್ತು ಅಡ್ಡಾಡಿ ಎಲ್ಲಾನು ನೋಡಿ ಬಂದಂಥದ್ದು ನಮ್ಗೆಲ್ಲರಿಗೂ ಹೆಮ್ಮೆ. ಟೀಕೆ ನೋಡ್ರಿ, ನಮ್ಮ ವಿರೋಧಿಗಳು ಟೀಕೆ ಟಿಪ್ಪಣಿಗಳಿರುವ ಹೆಣ್ಮಗ ಅವ್ರು ಏನಂದಿದ್ರು ಗೊತ್ತಾ ಅಂದ್ರಲ್ಲ, ಹೆಣ್ಮಕ್ಳನ್ನ ಇವರೆಲ್ಲ ಬಸ್ನಾಗ ಫ್ರೀ ಅಡ್ಡಾಡಕ್ಕೆ ಅವ್ರನ್ನ ದಾರಿ ತಪ್ಪಿಸಿದ್ರು ಅನ್ನುವಂಥ ಮಾತು ಕೂಡ ಹೇಳಿದ್ರು. ಇವಕ್ಕೆಲ್ಲ ಯಾರು ತಿಳಿಬೇಕಾಗತ್ತೆ? ಅವ್ರಿಗೆ ಅನ್ನುವಂಥದ್ದು ಸ್ವಂತ ಒಂದು ಅವ್ರಿಗೆ ಅನ್ನುವಂಥದ್ದು ಇದೈತಿ. ಆ ವಿಚಾರದಲ್ಲಿ ಇದನ್ನ ಯಾರು ನಾವು ಬಾಗಕ್ಕಾಗಲ್ಲ. ಅವ್ರ ಟೀಕೆ ಟಿಪ್ಪಣಿಗಳಿಗೆ ಯಾವತ್ತೂ ನಾವು ಕೇರು ಮಾಡಂಗಿಲ್ಲ.